ಸವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಮನುಷ್ಯನು ದೇವರಾಗಬಹುದು ಎಂದು ಜ್ಞಾನಿಗಳ ನುಡಿ. ದೇವರು ಮನುಷ್ಯ ರೂಪದಲ್ಲಿ ಬರಬಹುದೆಂಬುದು ಆಧ್ಯಾತ್ಮಿಕ ಚಿಂತನೆ. ಸತ್ಯ ಮಾರ್ಗದಲ್ಲಿ ಕಷ್ಟಗಳನ್ನು ಎದುರಿಸುವಾಗ, ಧರ್ಮ ಅಧರ್ಮದಲ್ಲಿ ಸಿಲುಕಿಕೊಂಡಾಗ ದೇವರ ಅಂಶ ಭೂಮಿಗೆ ಇಳಿದು ಬರುತ್ತದೆ, ಮನುಷ್ಯನ ರೂಪವನ್ನು ಧರಿಸಿ ಬರುತ್ತದೆ. ಆ ಮಾರ್ಗದಲ್ಲಿ ಈ ಕಲಿಯುಗದಲ್ಲಿ ಮಣಿಕಂಠನಾಗಿ ಮಾನವ ದೈವವಾಗಿ ಇಳಿದು ಬಂದವನೇ ಶ್ರೀ ಧರ್ಮಶಾಸ್ತ್ರ. ಮಾನವ ರೂಪ ತಳೆದು ಮಹಾಬೆಟ್ಟದಲ್ಲಿ ನೆಲೆಸಿರುವ ಮಹಾದೇವನ ಮಗನಾಗಿ 18 ಮೆಟ್ಟಲುಗಳನ್ನೇರಿ ನಮ್ಮನ್ನು ಕಾಪಾಡುವ ಆ ಸ್ವಾಮಿಯ ಕಥೆಯನ್ನು ವೀಕ್ಷಿಸೋಣ ಬನ್ನಿ. ಕೇರಳ ಭಾರತದ ಪ್ರಕೃತಿಯ ರಾಣಿ, ಪರಶುರಾಮರ ಜ್ಞಾನಭೂಮಿ. ಜುಳು ಜುಳು ಎಂದು ಹರಿಯುವ ನದಿಗಳು, ದೇವರು ನೆಲೆಸಿರುವ ದೇವಾಲಯಗಳು, ಹಚ್ಚ ಹಸಿರಾಗಿರುವ ತೆಂಗಿನ ತೋಟಗಳು, ಹಾಲು ಸುರಿಯುವ ರಬ್ಬರ್ ತೋಟಗಳು, ಗಂಧದ ಸಂಗೀತದ ಪರಿಮಳ ಬೀರುವ ಮನೆಗಳು. ಈ ಮನೋರಂಜಿತವಾದ ಭೂಮಿಯಲ್ಲಿ ನಮ್ಮ ಮಣಿಕಂಠ ಅವತರಿಸಿದನು. ಈಗಿನ ಪಂತಳ ಬೆಟ್ಟ ಭೂಮಿಯಲ್ಲಿ ಪ್ರಕೃತಿ ಸಹಜವಾದ ಈ ಪಂಪಾ ನದಿ ತೀರದಲ್ಲಿಯೇ ಅಯ್ಯಪ್ಪ ಅವತರಿಸಿದನು. ಅಯ್ಯಪ್ಪನಿಗೆ 1000 ನಾಮಗಳು. ಅದರಲ್ಲಿ ಮೊದಲನೆಯದು ತಾಯಿಯ ನಾಮ ಮೋಹಿನಿಸುತ ಎಂಬ ಹೆಸರು. ಬೇರೆ ದಿನಗಳಲ್ಲಿ ಪವಿತ್ರ ನದಿಯಾಗಿ ಹರಿಯುವ ಪಂಪಾ ತಿಂಗಳಿಗೆ 1 ದಿನ ಮಾತ್ರ ದೈವಿಕ ಪುಷ್ಕರಣಿಯಾಗಿ ಬದಲಾಗುತ್ತದೆ. ಆ ಕ್ಷಣವೇ ಈ ಮಣ್ಣಿನ ಭೂಮಿ ಪುಣ್ಯ ಭೂಮಿಯಾಗಿ ಮಲಯಾಳ ದೇಶದತ್ತ ಹೋಗಿ ಪಂಪಾ ತೀರದಲ್ಲಿ ಆ ಬಾಲಕನನ್ನು ಬಿಟ್ಟ ದಿನ. ಆ ಬಾಲಕನು ಕಾಲು ಕೈಗಳನ್ನು ಆಡಿಸುತ್ತಾ ಮುದ್ದಾಗಿ ಅಳುವುದಕ್ಕೆ ಶುರು ಮಾಡಿದನು. ಅಪ್ಪಾಜಿ ಮೇಡು ಅದರ ಹೆಸರಿಗೆ ತಕ್ಕ ಹಾಗೆ ಪಂಗಳ ರಾಜ ರಾಜಶೇಖರ ಪಾಂಡ್ಯನ್. ಪಂದಳ ನಾಡು ಇಂದಿನ ಕೇರಳದ ಸೆಂಗಲೂರಿಗೂ ಅಡೂರಿಗೂ ಮಧ್ಯದಲ್ಲಿರುವ ಸ್ಥಳವಾಗಿದೆ. ಒಂದು ಕಾಲಘಟ್ಟದಲ್ಲಿ ಮಧುರೈಯನ್ನು ಆಳಿದ ಪಾಂಡ್ಯನು ತಮ್ಮ ರಾಜ್ಯದ ಎಲ್ಲೆಯನ್ನು ಮಲಯಾಳ ದೇಶದ ದಕ್ಷಿಣ ಮತ್ತು ಪಶ್ಚಿಮದವರೆಗೂ ಆಕ್ರಮಿಸಿಕೊಂಡನು. ಅವರ ವಂಶದಲ್ಲಿ ಬಂದವರೇ ರಾಜಶೇಖರ ಪಾಂಡ್ಯನ್, ಪಂದಳದ ರಾಜ. ಆ ಕ್ಷಣವೇ ಎಳೆಮಗು ಅಳುವ ಧ್ವನಿಯನ್ನು ರಾಜನು ಆಲಿಸಿದನು. ಗಾಳಿಯಲ್ಲಿ ಬರುವ ಆ ಶಬ್ದವನ್ನು ಕೇಳಿ ಆ ದಿಕ್ಕಿಗೆ ಹೊರಟನು. ಆಗ ರಾಜ ನೋಡಿದ ದೃಶ್ಯ, ನವಿಲುಗಳು ನಾಟ್ಯವಾಡಿ ಮನೋರಂಜಿಸುತ್ತಿರಲು, ಜಿಂಕೆ ಮರಿಗಳು ಸುತ್ತಲೂ ನಿಂತಿರಲು, ಚಿಕ್ಕ ಮರವೊಂದು ಸುವಾಸನೆ ಬೀರುತ್ತಿರುವ ಸುಮಗಳನ್ನು ಚೆಲ್ಲಿರಲು, ಸುತ್ತಲೂ ಪ್ರಕಾಶಮಾನವಾದ ಕಾಂತಿ ಬೆಳಗುತ್ತಿರಲು ಅದ್ಭುತವಾದ ಶಿಶುವನ್ನು ಕಂಡನು. ಆಗ ಅಲ್ಲಿ ಒಬ್ಬ ಋಷಿ ಪ್ರತ್ಯಕ್ಷವಾದರು. ಅದು ಋಷಿಯಲ್ಲ, ಮುಕ್ಕಣ್ಣ. ಸಂತಾನ ಭಾಗ್ಯ ಕೇಳಿದವನಿಗೆ ಇದು ದೇವರು ಕೊಟ್ಟ ಉಡುಗೊರೆ, ಎತ್ತಿಕೊಂಡು ಹೋಗಿ ಬೆಳೆಸು ಎನ್ನಲು ಕತ್ತಿನಲ್ಲಿ ಮಣಿಮಾಲೆಯ ಜೊತೆ ಹುಟ್ಟಿದ್ದರಿಂದ ಮಣಿಕಂಠ ಎಂದು ಹೆಸರನ್ನಿಟ್ಟು ಬೆಳೆಸು ಎಂದು ಹೇಳಿದರು. ಈ ಶಿಶುವು 12 ವರ್ಷ ಕಳೆದ ನಂತರ ದೇಶವನ್ನಲ್ಲ, ಈ ಜಗತ್ತನ್ನೇ ಆಳುತ್ತಾನೆ ಎಂದು ಹೇಳಿ ಅದೃಶ್ಯರಾದರು. ಪ್ರಶಸ್ತ ಸುಮುಹೂರ್ತದಲ್ಲಿ ಮಣಿಕಂಠ ಎಂದು ನಾಮಕರಣ ಮಾಡಿದರು. ಮಣಿಕಂಠನನ್ನು
ಹೆತ್ತ ತಾಯಿಗಿಂತ 2ರಷ್ಟು ಪ್ರೀತಿ ವಾತ್ಸಲ್ಯಗಳಿಂದ ಬೆಳೆಸುತ್ತಾಳೆ ಪೆರುಂದೇವಿ. ಅರಸ ರಾಜಶೇಖರನ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವನನ್ನು ನೋಡಿಕೊಳ್ಳುತ್ತಾನೆ. ಮಣಿಕಂಠ ಬಂದ ವೇಳೆಯಲ್ಲಿಯೇ ಪೆರುಂದೇವಿಯ ಗರ್ಭದಲ್ಲಿ ಒಂದು ಶಿಶು ಜನನವಾಯಿತು. ಆ ಮಗುವು ಹುಟ್ಟಿದಾಗ ಮಣಿಕಂಠನು ರಾಜರಾಜನ್ ಎಂದು ಹೆಸರಿಟ್ಟು ಕರೆದನು. ಮಣಿಕಂಠ ಹಾಗೂ ರಾಜರಾಜನ್ ಮಹಾರಾಜರಿಗೂ ಮಹಾರಾಣಿಯವರಿಗೂ 2 ಕಣ್ಣುಗಳಂತಿದ್ದರು. ಆರಂಭದಿಂದಲೂ ಮಣಿಕಂಠನನ್ನು ಕಂಡರೆ ಹಿಡಿಸದ ಒಬ್ಬ ದುಷ್ಟ ಮಂತ್ರಿ ಇದ್ದನು. ಅವನು ಹಲವು ಬಾರಿ ಮಣಿಕಂಠನನ್ನು ಕೊಲ್ಲಲು ಪ್ರಯತ್ನಿಸಿದ್ದನು. ಪಂದಳ ರಾಜ ತನ್ನ ಮುಪ್ಪಿನ ಕಾಲದಲ್ಲಿ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ತೀರ್ಮಾನಿಸಿದನು. ಇದೇ ತಕ್ಕ ಸಮಯವೆಂದು ಅಂದುಕೊಂಡ ಮಂತ್ರಿ ಮಹಾರಾಣಿಯನ್ನು ಮೊದಲು ತನ್ನ ಬಲೆಯಲ್ಲಿ ಬೀಳಿಸಿಕೊಂಡನು. ನೀವು ಹೆತ್ತ ಮಗ ಇರುವಾಗ ಸಾಕು ಮಗನಿಗೆ ರಾಜ್ಯದ ಪಟ್ಟಾಭಿಷೇಕವೇ ಎಂದು ಮಹಾರಾಣಿಯ ಮನಸ್ಸಿನಲ್ಲಿ ವಿಷವನ್ನು ತುಂಬಿದನು. ಮಹಾರಾಣಿ ಅವನ ಮಾತಿಗೆ ಮರುಳಾದಳು. ಮಂತ್ರಿಯು ಮಹಾರಾಣಿಯು ಅರಮನೆಯ ವೈದ್ಯರೂ ಸೇರಿ ಒಂದು ಒಳಸಂಚು ಹೂಡಿದರು. ಹಾಗೆ ಘೋರವಾದ ತಲೆನೋವು ಬಂದ ಹಾಗೆ ಮಹಾರಾಣಿ ನಟಿಸಿದಳು. ರಾಜನು ತಳಮಳಗೊಂಡನು. ಅರಮನೆ ವೈದ್ಯರು ಬಂದರು. ಈ ತಲೆನೋವಿಗೆ ಹುಲಿ ಹಾಲೊಂದೇ ಔಷಧವೆಂದು ಸುಳ್ಳು ಹೇಳಿದರು. ಹುಲಿ ಹಾಲಿಗೆ ಏನು ಮಾಡುವುದು ಎಂದು ಅರಸನು ಯೋಚಿಸತೊಡಗಿದನು. ಆಗ ನಾನು ತರುತ್ತೇನೆ ಎಂದು ಮಣಿಕಂಠ ಹೇಳಿದನು. ಬೇರೆ ದಾರಿ ಇಲ್ಲದೆ ರಾಜನು ಮಣಿಕಂಠನನ್ನು ಕಳುಹಿಸಲು ಒಪ್ಪಿಕೊಂಡನು. ಒಂದು ಚೀಲವನ್ನು ತೆಗೆದುಕೊಂಡು ಅದನ್ನು 2 ಭಾಗಗಳಾಗಿ ಮಾಡಿ ಒಂದರಲ್ಲಿ ಮಣಿಕಂಠನಿಗೆ ಬೇಕಾದ ಆಹಾರ ಪದಾರ್ಥಗಳನ್ನಿಟ್ಟನು. ಇನ್ನೊಂದರಲ್ಲಿ ಉಡುಪುಗಳನ್ನು ಉಪಕರಣಗಳನ್ನು ಇಟ್ಟನು. ಈ 2 ಚೀಲದ ಗಂಟನ್ನು ತಲೆಯ ಮೇಲೆ ಇಟ್ಟುಕೊಂಡು ಮಣಿಕಂಠನು ಅರಣ್ಯದತ್ತ ಹೊರಟನು. ಅಂದು ಮಣಿಕಂಠನು ತಲೆಯ ಮೇಲೆ ಗಂಟನ್ನು ಹೊತ್ತ ಜ್ಞಾಪಕಾರ್ಥವಾಗಿ ಇಂದಿಗೂ ಭಕ್ತರುಗಳು ಇರುಮುಡಿ ಗಂಟನ್ನು ತೆಗೆದುಕೊಂಡು ಹೋಗುತ್ತಾರೆ. ಈಗ ಮಣಿಕಂಠನು ಹುಲಿಯ ಹಾಲನ್ನು ತರುವುದಕ್ಕೆ ಸಹಾಯ ಮಾಡಲಿಕ್ಕಾಗಿ ದೇವತೆಗಳೆಲ್ಲ ಮುಂದಾದರು. ತಕ್ಷಣ ಇಂದ್ರನು ದೊಡ್ಡ ಹುಲಿಯಾಗಿ ಅವತರಿಸಿದನು. ದೇವತೆಗಳು ಹುಲಿಯ ಗುಂಪಾಗಿ ಅವತರಿಸಿದರು. ಹುಲಿಯ ರೂಪದಲ್ಲಿದ್ದ ಇಂದ್ರನ ಮೇಲೆ ಮಣಿಕಂಠನು ಹತ್ತಿ ಕುಳಿತುಕೊಂಡನು. ಅರಮನೆಯ ಆವರಣಕ್ಕೆ ಹುಲಿಯ ಗುಂಪಿನೊಂದಿಗೆ ಮಣಿಕಂಠ ಬಂದನು. ಆ ದೃಶ್ಯವನ್ನು ಕಂಡ ರಾಜ ಮೊದಲಾದವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ದೇವರೆಂದು ಅರಿಯದೆ ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ರಾಣಿಯೂ ಮಂತ್ರಿಯೂ ಬೇಡಿಕೊಂಡರು. ಅವರನ್ನು ಕ್ಷಮಿಸಿ ಅಭಯವನ್ನಿತ್ತ ಮಣಿಕಂಠ ಸ್ವಾಮಿ ದೇವರೇ ತನ್ನ ಮಗನಾಗಿ ಜನಿಸಿದ್ದನ್ನು ಅರಿತುಕೊಂಡು ಸಂತೋಷಭರಿತನಾದ ರಾಜ ಪಂದಳ ರಾಜ್ಯಕ್ಕೆ ಮಣಿಕಂಠನೇ ರಾಜನಾಗಬೇಕು ಎಂದು ಬೇಡಿಕೊಂಡನು. ತಾನು ಇಲ್ಲಿಗೆ ಬಂದ ಉದ್ದೇಶವು ಬೆಳೆದ ಉದ್ದೇಶವು ಸಂಪೂರ್ಣವಾಯಿತು ಎಂದು ಹೇಳಿದ ಮಣಿಕಂಠ ತನ್ನ ತಮ್ಮ ರಾಜ್ಯವನ್ನಾಳಲಿ ಎಂದು ಹೇಳಿದನು. ತಾನು ಇಲ್ಲಿಂದ ಒಂದು ಬಾಣವನ್ನು ಬಿಡುತ್ತೇನೆ, ಅದು ಯಾವ ಜಾಗದಲ್ಲಿ ಬೀಳುತ್ತದೆಯೋ ಅಲ್ಲಿ ಬ್ರಹ್ಮಚಾರಿಯ ರೂಪದಲ್ಲಿ ನಾನು ನೆಲೆಸುತ್ತೇನೆ
ಎಂದು ಹೇಳಿದನು. ಪಂದಳ ಅರಮನೆಯಿಂದ ವೀರನಾದ ಮಣಿಕಂಠನು ಒಂದು ಬಾಣವನ್ನು ಬಿಟ್ಟನು. ಅದು ಒಂದು ಮರದ ಕೆಳಗೆ ಬಂದು ಬಿದ್ದಿತು. ಆ ಜಾಗದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಲಾಯಿತು. ಪುತ್ರ ವಾತ್ಸಲ್ಯದಿಂದ ಕರಗಿದ ಅರಸ ಮಣಿಕಂಠನನ್ನು ಮತ್ತೆ ಯುವರಾಜನ ಅಲಂಕಾರದಲ್ಲಿ ಕಾಣಲು ಹಂಬಲಿಸತೊಡಗಿದನು. ರಾಜನ ಆಸೆಯನ್ನು ಅರಿತುಕೊಂಡ ಮಣಿಕಂಠನು ಇಲ್ಲಿ ತಾನು ಬಾಳಿದ ಕಾಲದಲ್ಲಿ ಧರಿಸಿದ ಆಭರಣಗಳ ಒಡನೆ ಪುಷ್ಯ ಮಕರ ಸಂಕ್ರಾಂತಿಯ ದಿನದಂದು ಅವರಿಗೆ ದರ್ಶನ ಕೊಡುತ್ತೇನೆಂದು ಮಾತು ಕೊಟ್ಟನು. ಬಳಿಕ ಮಣಿಕಂಠ ಬೆಳೆದು ಬಾಳಿ ಸುತ್ತಾಡಿದ ಉದ್ಯಾನವನದಲ್ಲಿರುವ 18 ಬಗೆಯಾದ ಬೆಟ್ಟಗಳು ಯಾವಾಗಲೂ ಸ್ವಾಮಿಯ ಮುಖಾರವಿಂದವನ್ನು ದರ್ಶನ ಮಾಡಬೇಕೆಂದು ಆಸೆಪಟ್ಟವು. ಅವುಗಳನ್ನು ತನ್ನ ದೇವಾಲಯದ ಬಾಗಿಲಲ್ಲಿ 18 ಮೆಟ್ಟಲುಗಳಾಗಿ ಇಡಬೇಕೆಂದು ಅಯ್ಯಪ್ಪನು ವರವನ್ನಿತ್ತನು. ತಲೆಭಾಗವಾದ ತಲೆಪಾರೈ ಮಲೈ, ಕಾಳೆಗಟ್ಟಿ, ಪುದುಚೇರಿ, ಕರಿಮಲೈ, ಇಂಜಿಪಾರೈ ಮಲೈ, ನಿಲಕ್ಕಲ್ ಮಲೈ, ಒಟ್ಟಮಲೈ, ಶ್ರೀಪಾದಮಲೈ, ದೇವರ್ಮಲೈ, ಸುಂದರಮಲೈ, ನಾಗಮಲೈ, ನೀಲಿಮಲೈ, ನಡೆಯುವ ದಾರಿಯಲ್ಲಿದ್ದ ಶಬರಿಮಲೈ, ನವಿಲು ನಾಟ್ಯವಾಡುವ ಮಲೈ, ಮಾದಂಗಮಲೈ, ಸಿಟ್ರಂಬಲ್ ಮೇಡು, ಪೊಂದಂಬಲ ಮೇಡು, ಗೌಂಡರ್ ಮಲೈಗಳಾದ 18 ಬೆಟ್ಟಗಳು 18 ಮೆಟ್ಟಲುಗಳಾದವು. ಅವು ಇಂದಿಗೂ ಅಯ್ಯಪ್ಪನ ದರ್ಶನ ಮಾಡುತ್ತಾ ಅವರ ಭಕ್ತರ ಪಾದಗಳನ್ನು ಹೊರುತ್ತಾ ದರ್ಶನವನ್ನು ಕೊಡುತ್ತಿವೆ. ಶಬರಿಮಲೈ ಎಂದು ಹೆಸರಿರುವ ಈ ಮಲೈನಲ್ಲಿ ಶಾಸ್ತ ಕಲಿಯುಗ ದೈವವಾಗಿ ಎಲ್ಲ ಜೀವರಾಶಿಗಳಿಗೂ ದರ್ಶನ ಕೊಟ್ಟು ಅಭಯವನ್ನು ನೀಡುತ್ತಿದ್ದಾನೆ. ಈ 18 ಮೆಟ್ಟಲುಗಳು 18 ಬಗೆಯಾದ ಮೂಲಿಕೆಗಳ ಶಕ್ತಿಯನ್ನು ಹೊಂದಿವೆ. ಆ ಮೂಲಿಕೆಯ ಶಕ್ತಿ ಕಮ್ಮಿಯಾಗದೆ ಇರುವುದಕ್ಕಾಗಿ ಅದರ ಮೇಲೆ ಪಂಚಲೋಹದ ಕವಚವನ್ನಿಟ್ಟು ಕಾಪಾಡುತ್ತಾ ಬರುತ್ತಿದ್ದಾರೆ. ಶಬರಿಮಲೈ ಎಂಬ ಹೆಸರಿನಲ್ಲಿ ಈ ಜಾಗದಲ್ಲಿ ಕಲಿಯುಗ ದೇವರಾಗಿ ಎಲ್ಲ ಜೀವರಾಶಿಗಳಿಗೂ ದರ್ಶನವನ್ನಿತ್ತು ಅಭಯ ನೀಡುತ್ತಿದ್ದಾನೆ ಶಾಸ್ತ. ವೀರಾಸನ ರೂಪದಲ್ಲಿ ಯೋಗ ಪಟ್ಟಿಯನ್ನು ಕಟ್ಟಿ ಒಂದು ಕೈಯಲ್ಲಿ ಚಿನ್ಮುದ್ರೆ ಇರುವ ಇವನ ಅವತಾರವನ್ನು ದೇವಲೋಕ ಭೂಲೋಕ ಸಕಲವೂ ಪೂಜಿಸತೊಡಗಿತ್ತು. ದೇವರಾದರೂ ಕೂಡ ಸಾಕಿದ ಮಗನಲ್ಲವೇ ಎಂದು ಪ್ರೀತಿಯಿಂದ ಸ್ವಾಮಿಯನ್ನು ನೋಡಲು ಪಾಂದಳ ರಾಜ ತನ್ನ ಪರಿವಾರದೊಡನೆ ಶಬರಿಮಲೆಗೆ ಹೊರಟನು. ಆ ಅಭಿಷೇಕ ಪ್ರೇಮಿಯಾದ ಅಯ್ಯಪ್ಪನಿಗೆ ಅಭಿಷೇಕ ದ್ರವ್ಯಗಳನ್ನು ಒಂದು ಗಂಟಿನಲ್ಲೂ, ಧಾನ್ಯಗಳು ಮತ್ತು ಕಾಣಿಕೆ ವಸ್ತುಗಳನ್ನು ಇನ್ನೊಂದು ಗಂಟಿನಲ್ಲೂ ಕಟ್ಟಿಕೊಂಡು ಶಬರಿಮಲೈ ಯಾತ್ರೆ ಹೊರಟಿತು ಪಂದಳ ರಾಜನ ಪರಿವಾರ. ಅದುವೇ ಈ ಪ್ರಪಂಚದ ಮೊದಲ ಶಬರಿಮಲೈ ಯಾತ್ರೆಯಾಯಿತು. ಅದರೊಂದಿಗೆ 100 ವರ್ಷಗಳಿಂದ ಈ ಮಾನವ ಕುಲವು ಶಬರಿಮಲೆ ಯಾತ್ರೆ ಮಾಡಿ ಅಯ್ಯಪ್ಪನ ದರ್ಶನ ಮಾಡಲು ಪ್ರಾರಂಭಿಸಿದರು. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು, ಆಪತ್ ಬಾಂಧವನನ್ನು ಹೇಗೆ ದರ್ಶಿಸಬೇಕು ಎಂಬುದನ್ನು ಮುಂದೆ ನೋಡೋಣ ಬನ್ನಿ. ಅಯ್ಯಪ್ಪನ ಪೂಜಾ ವಿಧಿವಿಧಾನ. ದೇಹವನ್ನು ಮನಸ್ಸನ್ನು ಶುದ್ಧ ಮಾಡುವ ಪೂಜೆಯ ವಿಧಾನ. ಒಬ್ಬ ಸಾಮಾನ್ಯ ಮನುಷ್ಯನನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯುವ ಪೂಜೆ ಪುರಸ್ಕಾರ. 1 ದಿನ 2 ದಿನವಲ್ಲ, ಒಂದು ಮಂಡಲ ಕಾಲ ಕಠಿಣವಾಗಿ ವ್ರತವಿದ್ದರೆ ಶಬರಿಮಲೆ ಯಾತ್ರೆಯನ್ನು ಮಾಡಬಹುದು. ಒಂದು ಮಂಡಲವೆಂಬುದು 27 ನಕ್ಷತ್ರಗಳು, 12 ರಾಶಿಗಳು, 9 ಗ್ರಹಗಳೂ ಕೂಡುವ ಲೆಕ್ಕ. ಇದುವೇ ಮಂಡಲ ವ್ರತದ ತಾತ್ಪರ್ಯ. ಮೊದಲನೆಯ ಘಟ್ಟ ಮಾಲೆ ಧರಿಸುವುದು. ಶಬರಿಮಲೈ ಯಾತ್ರೆ ಹೋಗಬೇಕೆಂದುಕೊಂಡವರು ಮೊದಲು ಒಬ್ಬ ಗುರುಸ್ವಾಮಿಯನ್ನು ಆಯ್ಕೆ ಮಾಡಿಕೊಂಡು ಅವರ ಕರಗಳಿಂದ ತುಳಸಿ ಮಾಲೆಯನ್ನು ಧರಿಸಬೇಕು. ಕನಿಷ್ಠ ಪಕ್ಷ 18 ಬಾರಿ ಶಬರಿಮಲೈ ಯಾತ್ರೆ ಹೋಗಿರುವವರನ್ನು ಗುರುಸ್ವಾಮಿ ಎಂದು ಕರೆಯುತ್ತಾರೆ.
ಬಹಳ ಮಂದಿ ಕಾರ್ತೀಕದ ಮೊದಲ ದಿನ ಈ ಮಾಲೆಯನ್ನು ಧರಿಸುವುದು ರೂಢಿ. ಮಾಲೆ ಹಾಕಿಕೊಂಡವರು ಆ ಕ್ಷಣದಿಂದ ಅಯ್ಯಪ್ಪನ ಸ್ಮರಣೆಯನ್ನು ಮಾಡುತ್ತಾ ಗುರುವನ್ನು ಗುರುಸ್ವಾಮಿ ಎನ್ನುತ್ತಾರೆ, ಸಹಸ್ವಾಮಿಯನ್ನು ಸ್ವಾಮಿ ಎನ್ನುತ್ತಾರೆ, ಚಿಕ್ಕ ಬಾಲಕರನ್ನು ಮಣಿಕಂಠ ಎನ್ನುತ್ತಾರೆ. ವಯಸ್ಸಾದ ಮೇಲೆ ಮಾಲೆ ಧರಿಸಿರುವ ತಾಯಿಯರನ್ನು ಮಾಳಿಗೆ ಪುರಮ್ಮ ಎನ್ನುತ್ತಾರೆ. ಮಾಲೆ ಧರಿಸಿರುವವರು ಕನಿಷ್ಠ ಪಕ್ಷ 1 ಮಂಡಲ ಕಾಲ ವ್ರತವಿರಬೇಕು. ಮಾಲೆ ಧರಿಸಿರುವವರು ಬೆಳಗಿನ ಜಾವ ಹಾಗೂ ಸಾಯಂಕಾಲ ಸ್ನಾನ ಮಾಡಬೇಕು. ಸ್ನಾನದ ನಂತರ ಅಯ್ಯಪ್ಪನಿಗಿರುವ ಬಣ್ಣ ಅಂದರೆ ನೀಲಿ, ಕಪ್ಪು ಅಥವಾ ಕಾವಿ ಬಟ್ಟೆಗಳನ್ನೇ ಧರಿಸಬೇಕು. ಮನೆಯಲ್ಲಿ ದೇವರ ಕೋಣೆಯಲ್ಲಿರುವ ಅಯ್ಯಪ್ಪನ ಭಾವಚಿತ್ರಕ್ಕೋ ಅಥವಾ ವಿಗ್ರಹಕ್ಕೋ ಮಾಲೆ, ಹೂವುಗಳನ್ನು ಹಾಕಿ ಕರ್ಪೂರವನ್ನು ಬೆಳಗಿ ಶರಣಘೋಷ ಹೇಳಬೇಕು. ಮಿತ ಆಹಾರವನ್ನೇ ಸೇವಿಸಬೇಕು. ವ್ರತ ಕಾಲದಲ್ಲಿ ಒಬ್ಬೊಬ್ಬ ಅಯ್ಯಪ್ಪ ಭಕ್ತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅನ್ನದಾನ ಅಥವಾ ವಿದ್ಯಾದಾನ ಮಾಡಬೇಕು. ಮೊದಮೊದಲಾಗಿ ಶಬರಿಮಲೆ ಯಾತ್ರೆಗೆ ಮಾಲೆ ಧರಿಸಿರುವವರನ್ನು ಕನ್ನಿಸ್ವಾಮಿ ಎಂದು, ಕನ್ನಿ ಅಯ್ಯಪ್ಪನೆಂದು ಕರೆಯುತ್ತಾರೆ. ಶಬರಿಮಲೆ ಯಾತ್ರೆಯಲ್ಲಿ ಮೊದಲನೆಯ ಘಟ್ಟವೇ ಇರುಮುಡಿ ಕಟ್ಟುವುದು. ಯಾತ್ರೆಗೆ ಹೊರಡುವ ಒಂದು ಒಳ್ಳೆಯ ದಿನವನ್ನು ಆಯ್ಕೆ ಮಾಡಿದ ಗುರುಸ್ವಾಮಿ ಬೇರೆ ಗುರುಸ್ವಾಮಿಯವರ ಸಹಾಯದಿಂದ ಇರುಮುಡಿ ಕಟ್ಟುವುದಕ್ಕೆ ಆರಂಭಿಸುತ್ತಾರೆ. ಯಾತ್ರೆಯಲ್ಲಿ ಎಷ್ಟು ಜನ ಸ್ವಾಮಿಗಳು ಸೇರಿದರೂ ಮೊದಲನೇ ಕಟ್ಟು ಕನ್ನಿಸ್ವಾಮಿಗೆ ಕಟ್ಟಲಾಗುತ್ತದೆ. ಮೊದಲು ಅಯ್ಯಪ್ಪನಿಗೆ ಅಭಿಷೇಕಕ್ಕೆ ಬೇಕಾದ ತುಪ್ಪವನ್ನು ತೆಂಗಿನಕಾಯಿಗೆ ತುಂಬಲಾಗುತ್ತದೆ. ಅದನ್ನು ಇರುಮುಡಿ ಚೀಲದ ಮುಂದಿನ ಕಟ್ಟಿನಲ್ಲಿ ಇಟ್ಟುಕೊಳ್ಳಲಾಗುತ್ತದೆ. ಹಿಂದಿನ ಚೀಲದಲ್ಲಿ ಅಯ್ಯಪ್ಪನಿಗೆ ಬೇಕಾದ ಇತರೆ ವಸ್ತುಗಳನ್ನು ಕಟ್ಟಲಾಗುತ್ತದೆ. ಕಟ್ಟಿದ ಇರುಮುಡಿಯನ್ನು ಮಾಲೆ ಧರಿಸಿದ ಅಯ್ಯಪ್ಪ ಭಕ್ತರ ನೆತ್ತಿಯ ಮೇಲೆ ಶರಣಘೋಷ ಹೇಳುವಾಗ ಎತ್ತಿಡಲಾಗುತ್ತದೆ. ತಂದೆ ತಾಯಿಯರ ಆಶೀರ್ವಾದ ಪಡೆದು ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ಸ್ವಂತ ವಾಹನಗಳು, ಬಸ್ಸುಗಳು, ರೈಲು ಬಂಡಿಗಳ ಮೂಲಕ ಯಾತ್ರೆ ಪ್ರಾರಂಭವಾಗುತ್ತದೆ. ಶಬರಿಮಲೆ ಯಾತ್ರೆಯಲ್ಲಿ ಮೊದಲನೆಯ ಘಟ್ಟ ಅವರು ಹೋಗಿ ಇಳಿಯುವ ಮೊದಲ ಪುಣ್ಯ ಸ್ಥಳ ಏರಿಮಲೈ. ಏರಿಮಲೆಗೆ ಬಂದಿಳಿದ ಅಯ್ಯಪ್ಪ ಭಕ್ತರು ಮೊದಲು ಪಂಚವರ್ಣಗಳನ್ನು ಶರೀರಕ್ಕೆ ಬಳಿದುಕೊಂಡು ಶರೀರದಲ್ಲಿರುವ ಪಂಚಶಕ್ತಿಗಳನ್ನು ಶುದ್ಧ ಮಾಡಿಕೊಂಡು ಪೇಟೆಯಲ್ಲಿ ಕುಣಿಯಲು ಪ್ರಾರಂಭಿಸುತ್ತಾರೆ. ಪೇಟೆಯಲ್ಲಿ ಕುಣಿದು ಬಂದ ಮೇಲೆ ಅಲ್ಲಿರುವ ಮಣಿಕಂಠ ನದಿಯಲ್ಲಿ ಸ್ನಾನ ಮಾಡಿ ಏರಿಮಲೈ ಧರ್ಮಶಾಸ್ತ್ರನಿಗೆ ನಮಸ್ಕರಿಸುತ್ತಾರೆ. ಶ್ರೀ ಧರ್ಮಶಾಸ್ತ್ರ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಸ್ವೀಕರಿಸಿ ಶಬರಿಮಲೈ ಯಾತ್ರೆ ಮುಂದುವರಿಸುವುದಕ್ಕೆ, ಆ ಭಕ್ತರಿಗೆ ದರ್ಶನ ಕೊಡುವುದಕ್ಕೆ ತನ್ನ ಪ್ರತಿರೂಪವಾದ ಶಬರಿಮಲೈ ಅಯ್ಯಪ್ಪನಿಗೆ ಸೂಚನೆ ನೀಡುತ್ತಾರೆ. ಏರಿಮಲೈನಿಂದ ಶಬರಿಮಲೈ ಯಾತ್ರೆ 2 ವಿಧವಾಗಿ ಮಾಡಲಾಗುತ್ತದೆ. ಮಂಡಲ ಪೂಜೆಯ ಕಾಲದಲ್ಲಿ ಪೆರುವಳಿ ಎಂಬ ದೊಡ್ಡ ಪಾದದ ದಾರಿ ತೆರೆಯುವುದಿಲ್ಲ. ಆದ್ದರಿಂದ ಏರುಮಲೈ ಪೂಜೆಯನ್ನು ಮುಗಿಸಿದ ಭಕ್ತರು ರಸ್ತೆ ಮಾರ್ಗದ ದಾರಿಯಲ್ಲಿ ನೆಲಕಲ್ ಎಂಬ ಸ್ಥಳವನ್ನು ಸೇರುತ್ತಾರೆ. ನೆಲಕಲ್ನಲ್ಲಿ ಶಿವ ಹಾಗೂ ವಿಷ್ಣುವಿನ ಮೋಹಿನಿ ಅವತಾರವು ಒಟ್ಟಿಗೆ ಇರುವ ಮೂರ್ತಿಯಲ್ಲಿ
ಪೂಜಾ ವಿಧಿಯನ್ನು ಮುಗಿಸಿಕೊಂಡು ಪಂಪೆಯ ದಾರಿಯಲ್ಲಿ ಶಬರಿಮಲೆಯತ್ತ ಭಕ್ತರೆಲ್ಲ ಸಾಗುತ್ತಾರೆ. ಶಕ್ತಿಶಾಲಿಯಾದ ನೆಲಕಲ್ ದೇವಾಲಯದ ಸ್ಥಳ ಮಹಿಮೆ ಹಲವರಿಗೆ ತಿಳಿಯುವುದಿಲ್ಲ. ಕಾರಣ ಈಗ ಈ ಸ್ಥಳ ಶಬರಿಮಲೆಗೆ ಬರುವ ಸಾವಿರಾರು ಬಸ್ಸುಗಳು, ವಾಹನಗಳು ನಿಲ್ಲಿಸುವ ನಿಲ್ದಾಣವಾಗಿ ಬದಲಾಯಿಸಲ್ಪಟ್ಟಿದೆ. ಮಕರ ಜ್ಯೋತಿಯ ಸಮಯದಲ್ಲಿ ದೊಡ್ಡ ಪಾದದ ದಾರಿ ತೆರೆಯಲ್ಪಡುತ್ತದೆ. ಈಗ ಅಯ್ಯಪ್ಪ ಭಕ್ತರ ಪ್ರಯಾಣ ದೊಡ್ಡ ಪಾದದ ದಾರಿಯಲ್ಲಿ ನಡೆಯುವ ವಿಧವನ್ನು ನೋಡೋಣ. ದೊಡ್ಡ ಪಾದ ದಾರಿಯಲ್ಲಿ ಪ್ರಯಾಣ ಶುರು ಮಾಡುವುದಕ್ಕೆ ಮುನ್ನ ವಾವರ್ ಸ್ವಾಮಿಯ ದೇವಾಲಯದಲ್ಲಿ ನಮಸ್ಕರಿಸಿ ಹೋಗುತ್ತಾರೆ. ಪೆರುವಳಿ ಎಂದು ಕರೆಯಲ್ಪಡುವ ದೊಡ್ಡ ಪಾದ ಯಾತ್ರೆ ಏರಿಮಲೆ ಎಂಬ ತಲೆಪಾರೈಮಲೆ ಎಂಬ ಮಲೆಗಳಿಂದ ಆರಂಭವಾಗುತ್ತದೆ. ಇದರ ನಂತರ ಭಕ್ತರು ಬರುವುದು ಪೆರೂರು ತೋಡು ಎಂಬ ಸ್ಥಳಕ್ಕೆ. ಇಲ್ಲಿ ಹರಿಯುವ ಚಿಕ್ಕ ನದಿಯಲ್ಲಿ ಸ್ನಾನ ಮಾಡಿ ಕಾಲಗಟ್ಟಿ ಎಂಬ ಸ್ಥಳಕ್ಕೆ ಬರುತ್ತಾರೆ. ಇಲ್ಲಿರುವ ಶಿವಪಾರ್ವತಿ ನಂದೀಶ್ವರರಿಗೆ ನಮಸ್ಕರಿಸಿದ ನಂತರ ನಡೆದು ಅಳುದಾ ನದಿ ಬಳಿಗೆ ಬರುತ್ತಾರೆ. ಅಳುದಾ ನದಿಯಲ್ಲಿ ಸ್ನಾನ ಮಾಡಿದ ಅಯ್ಯಪ್ಪ ಭಕ್ತರು ಆ ನದಿಯಿಂದ ಒಂದು ಚಿಕ್ಕ ಕಲ್ಲನ್ನು ತೆಗೆದುಕೊಂಡು ಭದ್ರವಾಗಿರಿಸಿಕೊಳ್ಳುತ್ತಾರೆ. ಅಳುದಾ ಮೇಡು. ಅಳುದಾ ಮೇಡನ್ನು ಏರಿದ ನಂತರ ಸಿಗುವ ಸ್ಥಳ ಇಂಜಿಪಾರೈ ಕೋಟೆ. ಇದರ ನಂತರ ಕಲ್ಲಿಡುಕುಂಡ್ರು ಎಂಬ ಜಾಗದಲ್ಲಿ ಅಯ್ಯಪ್ಪ ಭಕ್ತರು ಅಳುದೈಯಿಂದ ತಾವು ತಂದ ಕಲ್ಲುಗಳನ್ನಿಡುತ್ತಾರೆ. ಮಣಿಕಂಠನು ಮಹಿಷಿಯನ್ನು ವಧೆ ಮಾಡುವ ಕಾಲ ಹತ್ತಿರವಾಗುತ್ತಿತ್ತು. ಏರಿಮಲೆಯಲ್ಲಿ ಬಂದ ಮಣಿಕಂಠನಿಗೆ ಬಹಳ ಹಸಿವಾಗಿತ್ತು. ಅಲ್ಲಿರುವ ಬುದ್ಧನ ಮನೆಗೆ ಹೋದರು. ಅಲ್ಲಿ ಅವರಿಗೆ ಅವಲಕ್ಕಿ, ಬೆಲ್ಲ, ಜೇನುತುಪ್ಪವನ್ನು ಬೆರೆಸಿಕೊಟ್ಟರು. ಹಸಿವು ನೀಗಿದ ನಂತರ ಮಣಿಕಂಠ ತನ್ನ ದಿವ್ಯ ದೃಷ್ಟಿಯಿಂದ ಮಹಿಷಿ ಇರುವ ಜಾಗವನ್ನರಿತು ಅಲ್ಲಿಂದ ಹಾಗೆಯೇ ತನ್ನ ದೈವಿಕ ಶಕ್ತಿಯಿಂದ ಮಹಿಷಿಯ ದೇಹದಲ್ಲಿರುವ ಪಂಚಭೂತ ಶಕ್ತಿಯನ್ನು ಸೆಳೆದನು. ಅವುಗಳನ್ನು ಏರಿಮಲೈ ಹಿಂಭಾಗದಲ್ಲಿರುವ ಪಂಚತೀರ್ಥ ಹಳ್ಳಗಳಲ್ಲಿ ಮಾತೆ ಜಲದುರ್ಗಾ ದೇವಿಯನ್ನು ಕಾವಲಾಗಿಟ್ಟರು. ವಿಲ್ಲಾದಿ ವೀರ ನಂತರ ಸಾಲಾಗಿ ಬಾಣಗಳನ್ನು ಬಿಟ್ಟರು. ಬಾಣಗಳಿಂದ ಚುಚ್ಚಿಸಿಕೊಂಡ ಮಹಿಷಿಯ ದೇಹದಿಂದ ರಕ್ತವು ಸುರಿಯಿತು. ಹಾಗೆಯೇ ನೋಡಿದಳು. ಅಲ್ಲಿ ಪಾಂಚಾಲಿ ಮೆಟ್ಟಿಯಲ್ಲಿ ಭದ್ರಕಾಳಿ ಕಾಣಿಸಿಕೊಂಡಳು. ಕೆಳಗೆ ನೋಡಿದರೆ ಪಂಚತೀರ್ಥ ಹಳ್ಳ ಕಾಣಿಸಿತು. ತನ್ನ ಪಂಚಶಕ್ತಿಯು ಅಲ್ಲಿ ಅಡಗಿರುವುದು ತಿಳಿಯಿತು. ಇದಕ್ಕೆ ಯಾರು ಕಾರಣರು ಎಂದು ಆಲೋಚಿಸಿದಾಗ ಅವಳ ದಿವ್ಯ ದೃಷ್ಟಿಯಿಂದ ಬಂದಿರುವುದು ಹರಿಹರ ಪುತ್ರ ಎಂಬುದನ್ನು ತಿಳಿದುಕೊಂಡಳು. ಕಡೆಯಲ್ಲಿ ಮಣಿಕಂಠನು ತನ್ನ ಕತ್ತಿಯನ್ನು ಬೀಸಲು ದೇವರ ಕೈಯಿಂದಲೇ ಮೋಕ್ಷ ದೊರೆಯಿತು ಎಂದು ಅಯ್ಯಪ್ಪನಿಗೆ ನಮಸ್ಕರಿಸುತ್ತಾ ಪ್ರಾಣ ಬಿಟ್ಟಳು ಮಹಿಷಿ. ಮಹಿಷಿಯನ್ನು ವಧೆ ಮಾಡಿದ ನಂತರ ರಕ್ತದ ಕರೆಯಾದ ಆ ಕತ್ತಿಯನ್ನು ರುದ್ರಕೊಳ ಎಂಬಲ್ಲಿ ಮಣಿಕಂಠನು ತೊಳೆದನು. ಆ ಪವಿತ್ರವಾದ ಕತ್ತಿಯನ್ನು ಕಾಪಾಡಿಕೊಂಡು ಬರಬೇಕೆಂದು ತನಗೆ ಆಹಾರ ಕೊಟ್ಟ ಬುದ್ಧನ ಮನೆಗೆ ಅರ್ಪಿಸಿದನು. ಆ ಮನೆಯಲ್ಲಿ ಈ ಕತ್ತಿಯನ್ನು ಇಂದಿಗೂ ಕಾಪಾಡುತ್ತಾ ಬರುತ್ತಿದ್ದಾರೆ. ಮಹಿಷಿ ಮತ್ತೆ ಏಳದೆ ಇರಲೆಂದು ಅಯ್ಯಪ್ಪ ಆಕೆ ಮೇಲೆ ಕಲ್ಲನ್ನಿಟ್ಟ ಘಟನೆಯನ್ನು ನೆನೆಯುವ ವಿಧವಾಗಿ ಹೀಗೆ ಕಲ್ಲನ್ನು ಎಸೆಯುವ ಸಂಪ್ರದಾಯವಾಗಿ ಭಕ್ತರು ನಡೆಸುತ್ತಾರೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ
ಇಡುಂಬಾರೈ ಕೋಟೈ, ಇಳುವಂತೋಡು, ಕರಿವೇಲ್ ತೋಡು, ಪುದುಚೇರಿಯಂತಹ ಸ್ಥಳಗಳು ಸಿಗುತ್ತವೆ. ಈ ಸ್ಥಳದಲ್ಲೇ ಅಯ್ಯಪ್ಪನಿಗೂ ಉದಯನಿಗೂ ಘೋರವಾದ ಯುದ್ಧ ನಡೆಯಿತು. ಕರಿಮಲೈ ಅಡಿಭಾಗವನ್ನು ಸೇರಿದ ಭಕ್ತರು ಮುಂದೆ ಕಠಿಣವಾದ ಕರಿಮಲೈ ಎತ್ತರವಾದ ಬೆಟ್ಟವನ್ನು ಹತ್ತಲು ಪ್ರಾರಂಭಿಸುತ್ತಾರೆ. ಕರಿಮಲೈ ಎತ್ತರ ಕಠಿಣ ಕಠಿಣ ಎಂಬ ಹಾಡಿನ ಸಾಲುಗಳು ಎಷ್ಟು ನಿಜವಾದದ್ದು ಎಂಬುದು ಅದನ್ನು ಹತ್ತುವವರಿಗೆ ಗೊತ್ತಾಗುತ್ತದೆ. ಕರಿಮಲೈ ಮೇಡನ್ನು ತಲುಪಿದ ನಂತರ ಬತ್ತದೆ ಉಕ್ಕುತ್ತಿರುವ ಬಾವಿಯೊಂದಿದೆ. ಅಯ್ಯಪ್ಪನು ಈ ದಾರಿಯಲ್ಲಿ ಪ್ರಯಾಣ ಬೆಳೆಸುವಾಗ ತುಂಬ ದಾಹದಿಂದ ಪರಿವಾರದ ಜನತೆ ದಾಹವನ್ನು ಅನುಭವಿಸಬೇಕಾಯಿತು. ಅವರ ದಾಹವನ್ನು ತೀರಿಸಲು ತನ್ನ ಬಾಣದಿಂದ ಭೂಮಿಯನ್ನು ಕೊರೆದು ಅಯ್ಯಪ್ಪನು ಇಲ್ಲಿ ತೀರ್ಥ ಬರುವ ಹಾಗೆ ಮಾಡಿ ಅವರ ದಾಹ ತೀರಿಸಿದನಂತೆ. ಗುರುಸ್ವಾಮಿ ಹೇಳುವ ಈ ಅದ್ಭುತವನ್ನು ಕೇಳುತ್ತಾ ಭಕ್ತರು ಮುಂದೆ ಸೇರುವ ಜಾಗ ಸಿರಿಯಾನೈ ವಟ್ಟಂ. ಅಲ್ಲಿ ಇಳಿದು ವಿಶ್ರಾಂತಿ ತೆಗೆದುಕೊಂಡ ನಂತರ ಪ್ರಯಾಣ ಮುಂದುವರಿಯುತ್ತದೆ. ಈಗ ಪೆರಿಯಾನೈ ವಟ್ಟವನ್ನು ಸೇರುತ್ತಾರೆ. ಈ ದೊಡ್ಡ ಪಾದಯಾತ್ರೆಯಲ್ಲಿ ಮೇಲೆ ಹೇಳಿದ ಸ್ಥಳಗಳು ಮಾತ್ರವಲ್ಲದೆ ಶಂಕರನಾರಾಯಣ ದೇವಾಲಯ, ವನಭದ್ರಕಾಳಿ, ಉರುಕ್ಕುಳಿಯಂತಹ ಹಲವು ಸ್ಥಳಗಳನ್ನು ಅಯ್ಯಪ್ಪನ ಭಕ್ತರು ದರ್ಶನ ಮಾಡಿ ಹೋಗುತ್ತಾರೆ. ಪೆರಿಯಾನೈ ಬೆಟ್ಟದಿಂದ ಹೋಗುತ್ತಿದ್ದಂತೆ ಪವಿತ್ರವಾದ ಪಂಪಾ ನದಿ ಕಣ್ಣಿಗೆ ಕಾಣುತ್ತದೆ. ಪಂಪಾ ನದಿ ಗಂಗೆಗೆ ಸಮವೆಂದು ಹೇಳಲಾಗುತ್ತದೆ. ಅಯ್ಯಪ್ಪನ ಉದ್ಯಾನವನದಲ್ಲಿರುವ ಹಲವಾರು ಬೆಟ್ಟಗಳಿಂದ ಇದು ಹುಟ್ಟಿ ಬರುವುದರಿಂದ ಅಯ್ಯಪ್ಪನ ಪವಿತ್ರ ತೀರ್ಥ ಎಂದು ಹೇಳಲಾಗುತ್ತದೆ. ಪಂಪಾ ನದಿ ತೀರದಲ್ಲಿ ಭಕ್ತರು ತಮ್ಮ ಪಾಪಗಳನ್ನು ಕಳೆದುಕೊಂಡು ಸ್ನಾನವಾದ ನಂತರ ಕೆಲವರು ತಮ್ಮ ಪಿತೃಗಳಿಗೆ ತರ್ಪಣವನ್ನು ಬಿಡುತ್ತಾರೆ. ಸ್ವಾಮಿಗಳು ಸಾಯಂಕಾಲವಾದ ತಕ್ಷಣ ಬಾಳೆಯಿಂದ ದೇವಸ್ಥಾನವನ್ನು ಹೆಣೆದು ಅದರ ಒಳಭಾಗದಲ್ಲಿ ದೀಪ ಹಚ್ಚಿ ಪಂಪಾ ನದಿಯಲ್ಲಿ ತೇಲಿಬಿಡುತ್ತಾರೆ. ಇದನ್ನು ಪಂಪಾ ದೀಪ ಎನ್ನುತ್ತಾರೆ. ಪಂಪಾ ನದಿಯ ದಿಣ್ಣೆಯ ಮೇಲೆ ಕುಳಿತಿರುವ ಕನ್ನಿಮೂಲ ಗಣಪತಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಅವರಿಗೆ ಸಮೀಪದಲ್ಲಿರುವ ನಾಗರಾಜ, ಪಾರ್ವತೀದೇವಿ, ಕೃಷ್ಣ, ಆದಿಮೂಲ ಗಣಪತಿ, ಆಂಜನೇಯ ಸ್ವಾಮಿಗಳಿಗೆ ನಮಸ್ಕರಿಸಿ ನೀಲಮಲೈ ಬೆಟ್ಟ ಹತ್ತಲು ಪ್ರಾರಂಭಿಸುತ್ತಾರೆ. ಆಂಜನೇಯನಿಗೆ ನಮಸ್ಕರಿಸಿದ ನಂತರ ಆ ಬೆಟ್ಟವನ್ನು ಹತ್ತುವಾಗ ನಮಗದು ಸಂಜೀವಿನಿ ಬೆಟ್ಟವಾಗಿ ಕಾಣುತ್ತದೆ. ಕರಿಮಲೈ ಹೇಗೆಯೋ ಹಾಗೆಯೇ ನೀಲಿಮಲೈ 8 ವಿಧವಾದ ತಿರುವುಗಳಿರುವ ಕಠಿಣವಾದ ದಾರಿ ಇದು. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಎನ್ ಗುರುನಾಥ ಅಯ್ಯಪ್ಪ ಸದ್ಗುರುನಾಥ ಅಯ್ಯಪ್ಪ ಶಾಂತ ಸ್ವರೂಪ ಅಯ್ಯಪ್ಪ ಎರಿಬೇಲಿ ನೀಲಿಮಲೈ ಹತ್ತಿದ ಮೇಲೆ ಸ್ವಲ್ಪ ದೂರದಲ್ಲಿ ಅಪ್ಪಾಜಿಮೇಡು ಎಂಬಲ್ಲಿಗೆ ಹೋಗುತ್ತಾರೆ. ಅದರ ಪಕ್ಕದಲ್ಲಿಯೇ ಹಳ್ಳದಲ್ಲಿ ಮುಪ್ಪಾಜಿ ಗುಡಿಯೂ ಇದೆ. ಅಲ್ಲಿ ಕ್ಷುದ್ರ ದೇವತೆಗಳು ನಡೆದಾಡುತ್ತಾರೆ ಎನ್ನುವುದರಿಂದ ಕನ್ನಿ ಅಯ್ಯಪ್ಪ ಭಕ್ತರು
ಅವರನ್ನು ತೃಪ್ತಿಪಡಿಸಲು ಅಕ್ಕಿಯ ಹಿಟ್ಟಿನ ಉಂಡೆಯ ಶಾಸ್ತ್ರ ಮಾಡುತ್ತಾರೆ. ಇನ್ನು ಸ್ವಲ್ಪ ಮೇಲೆ ಹತ್ತಿದರೆ ಕಾಣುವುದು ಶಬರಿಪೀಠ. ಈ ಜಾಗಕ್ಕೆ ಶ್ರೀರಾಮಚಂದ್ರನು ಬಂದಾಗ ಅವರಿಂದ ಶಾಪ ವಿಮೋಚನೆ ಹೊಂದಿದ ಶಬರಿಯ ಆಶ್ರಮವಿದ್ದ ಜಾಗವಿದು. ಶಬರಿ ಪೀಠಕ್ಕೆ ಬಂದರೆ ಬೆಟ್ಟ ಹತ್ತುವುದು ಮುಗಿಯುತ್ತದೆ. ಅದರ ನಂತರ ದೇವರ ಸಾನ್ನಿಧ್ಯಕ್ಕೆ ಹೋಗುವವರೆಗೂ ನೆಲವು ಸಮತಟ್ಟಾಗಿರುತ್ತದೆ. ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪನಿಗೆ ನಡೆಸುವ ಉತ್ಸವ ಕಾಲ 2 ಕಾಲಘಟ್ಟದಲ್ಲಿ ನಡೆಯುತ್ತದೆ. ಒಂದು ಮಂಡಲ ಕಾಲ ಪೂಜೆ, ಇನ್ನೊಂದು ಮಕರಜ್ಯೋತಿ ಪೂಜೆ. ಮಂಡಲ ಕಾಲವೆಂಬುದು ಕಾರ್ತೀಕ ಮಾಸದ ಮೊದಲನೆಯ ದಿನ ಪ್ರಾರಂಭವಾಗಿ ಮಾರ್ಗಶಿರ ಮಾಸದ 11ನೇ ತಾರೀಖಿನವರೆಗೆ 41 ದಿನಗಳ ಕಾಲ ನಡೆಯುವ ಉತ್ಸವ. ಮಕರಜ್ಯೋತಿ ಪೂಜೆಯು ಮಾರ್ಗಶಿರ 1ನೇ ತಾರೀಖು ಪುಷ್ಯ ಮಾಸದ ಮೊದಲನೇ ವಾರದವರೆಗೆ ನಡೆಯುತ್ತದೆ. ಅದೇ ಮಾರ್ಗಶಿರದಲ್ಲಿ ಶಿವನಿಗೆ ಆರುದ್ರ ದರ್ಶನ, ವಿಷ್ಣುವಿನ ವೈಕುಂಠ ಏಕಾದಶಿಯು ಬರುತ್ತದೆ. ಆದ್ದರಿಂದ ಹರಿಹರನ ಉತ್ಸವಗಳನ್ನು ಕೊಂಡಾಡುವ ಮಾರ್ಗಶಿರ ಮಾಸದ ಕಾಲದಲ್ಲಿಯೇ ಈ ಮಣಿಕಂಠ ಮತ್ತು ಮಕರಜ್ಯೋತಿ ಪೂಜೆಯಾಗಿ ಕೊಂಡಾಡುತ್ತಾರೆ. ಸ್ವಲ್ಪ ದೂರದಲ್ಲಿ ಮರಕ್ಕೂಟಂ ಎಂಬ ಸ್ಥಳ ಕಾಣುತ್ತದೆ. ಆನಂತರ ಹೋಗುವ ಜಾಗವೇ ಸರಂಗುತ್ತಿ. ಏರುಮನೆಯಲ್ಲಿ ತೆಗೆದುಕೊಂಡು ಬಂದ ಸರಂಗು ಮತ್ತು ಕಪ್ಪು ದಾರವನ್ನು ಈ ಸರಂಗುತ್ತಿಯಲ್ಲಿ ಭಕ್ತರು ಸಮರ್ಪಿಸುತ್ತಾರೆ. ಎರಡನೆಯದಾಗಿ ಪಟಾಕಿ ಹಚ್ಚುತ್ತಾರೆ. ಕನ್ನಿಸ್ವಾಮಿ ತನ್ನ ಸರವನ್ನು ಚುಚ್ಚುವುದರ ಮೂಲಕ ಶಬರಿಮಲೆಗೆ ತಾನು ಬಂದಿರುವುದನ್ನು ಗುರುತು ಮಾಡುತ್ತಾನೆ. ಕನ್ನಿಸ್ವಾಮಿಗಳು ಬರುವುದರಿಂದಲೇ ಅಯ್ಯಪ್ಪ ನಿತ್ಯ ಬ್ರಹ್ಮಚಾರಿಯಾಗಿದ್ದಾನೆ ಎಂಬುದು ನಂಬಿಕೆ. ಸರಂಗುತ್ತಿಯನ್ನು ದಾಟಿದ ನಂತರ ಪ್ರಕೃತಿ ಸೌಂದರ್ಯದ ನಡುವೆ ಅಯ್ಯಪ್ಪನ ದಿವ್ಯ ದೇವಾಲಯ ನಮ್ಮ ಕಣ್ಣಿಗೆ ಕಾಣಸಿಗುತ್ತದೆ. ಅಯ್ಯಪ್ಪನ ದೇವಾಲಯದತ್ತ ಬಂದ ಅಯ್ಯಪ್ಪ ಸ್ವಾಮಿಗಳು ಪರಮ ಪವಿತ್ರವಾದ 18 ಮೆಟ್ಟಲುಗಳ ದರ್ಶನ ಮಾಡುತ್ತಾರೆ. 18 ಮೆಟ್ಟಲುಗಳ ಎರಡೂ ಬದಿಯು ಕರುಪ್ಪಸ್ವಾಮಿ ಕರುಪ್ಪಾಯಂನ ಜೊತೆಗೆ ಕರುಪ್ಪಣ್ಣ ಸ್ವಾಮಿಯ ದರ್ಶನ ಮಾಡುತ್ತಾರೆ. ಪಂಚಲೋಹದಿಂದ ನಿರ್ಮಿಸಿರುವ ಆ ಪವಿತ್ರ ಮೆಟ್ಟಲುಗಳನ್ನು ಭಕ್ತಿ ಪರವಶರಾಗಿ ಒಂದೊಂದು ಮೆಟ್ಟಿಲನ್ನು ಮುಟ್ಟಿ ನಮಸ್ಕರಿಸಿ ಅಯ್ಯಪ್ಪ ಭಕ್ತರು ಮೆಟ್ಟಲನ್ನು ಹತ್ತಲು ಶುರು ಮಾಡುತ್ತಾರೆ. ಇಲ್ಲಿ ಅಯ್ಯಪ್ಪನ ಸೇವೆಯಲ್ಲಿ ತೊಡಗಿರುವ ಪೊಲೀಸರ ಆಯ್ಕೆ ವಿಶೇಷವಾದದ್ದು. ಒಂದೊಂದು ಜಿಲ್ಲೆಯಿಂದಲೂ ತಲಾ 5 ಜನ ಪೊಲೀಸರನ್ನು ಆಯ್ಕೆ ಮಾಡಲಾಗುತ್ತದೆ. ಅವರೂ ಸಹ ಅಯ್ಯಪ್ಪ ಭಕ್ತರ ಹಾಗೆ 48 ದಿನಗಳು ಪವಿತ್ರ ವ್ರತವಿದ್ದು ಶಬರಿಮಲೆಯಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಾರೆ. ದೇವಾಲಯದ ಮೇಲೆ ಬಂದ ಅಯ್ಯಪ್ಪ ಭಕ್ತರುಗಳು ಮೊದಲು ಆಕಾಶದೆತ್ತರವಿರುವ ಗರುಡಗಂಬಕ್ಕೆ ನಮಸ್ಕರಿಸುತ್ತಾರೆ. ಈ ದೇವಾಲಯದ ಮುಂಭಾಗದಲ್ಲಿರುವ ತತ್ವಮಸಿ ಎಂಬ ವಾಕ್ಯ ಎಲ್ಲರನ್ನೂ ಆಕರ್ಷಿಸುತ್ತದೆ. ನಾನೇ ನೀನು, ನೀನೇ ನಾನು ಎಂದು ಹೇಳುತ್ತಾ ಎಲ್ಲ ಜೀವರಾಶಿಗಳನ್ನು ಅಯ್ಯಪ್ಪನು ಬ್ರಹ್ಮ ಸ್ವರೂಪವಾಗಿ ಕಾಣುತ್ತಾ ಗೌರವಿಸುತ್ತಾನೆ ಎಂಬುದೇ ಇದರ ಅರ್ಥ. ನಂತರ ಅಯ್ಯಪ್ಪನನ್ನು ದರ್ಶಿಸಲು ನಿರ್ಮಿಸಿರುವ ಪ್ರಾಕಾರದ ದಾರಿಯಲ್ಲಿ ಹತ್ತಿ ಸುತ್ತಿ ಬಂದು ದರ್ಶನದ ಸಾಲಿನಲ್ಲಿ ಕಾಯುತ್ತಾರೆ. ಚಿನ್ನದ ತಗಡುಗಳಿಂದ ನಿರ್ಮಿಸಿರುವ ಸ್ವಾಮಿಯ ದೇವಾಲಯಕ್ಕೆ ನಮಸ್ಕರಿಸಿ ದರ್ಶನದ ಸಾಲು ಮೆಲ್ಲನೆ ಮುಂದೆ ಹೋಗುತ್ತದೆ. ಈಗ ಗರ್ಭಗುಡಿಯ ಮುಂದೆ ಬಂದ ಅಯ್ಯಪ್ಪ ಸ್ವಾಮಿಗಳು ತಮ್ಮ ಅನಾಥ ರಕ್ಷಕನ ಸುಂದರ ಮೂರ್ತಿಯನ್ನು ಕಂಡು ಆನಂದ ಪರವಶರಾಗುತ್ತಾರೆ. ಚಿಕ್ಕದಾದ ದೇವಾಲಯ, ದ್ವಾರಪಾಲಕರು, ಕ್ಷೇತ್ರಪಾಲಕರು ಎರಡೂ ಕಡೆಯೂ ಇರುತ್ತಾರೆ. ಗರ್ಭಗುಡಿಯ ಬಾಗಿಲಲ್ಲಿ 12 ರಾಶಿಗಳು ಸುತ್ತಲೂ ಇರುತ್ತವೆ. ತುಪ್ಪದ ದೀಪದ ಬೆಳಕಿನಲ್ಲಿ ಅಯ್ಯಪ್ಪ ದರ್ಶನ ನೀಡುತ್ತಾನೆ. ಆ ದೃಶ್ಯ ಕಂಡ ಅಯ್ಯಪ್ಪ ಭಕ್ತರ ಕಣ್ಣುಗಳಲ್ಲಿ ಆನಂದ ಭಾಷ್ಪ ಸುರಿಯುತ್ತದೆ. ಶರಣ ಘೋಷಗಳು ದೇವಾಲಯದಿಂದ ಆಕಾಶದವರೆಗೂ ಮೊಳಗುತ್ತವೆ.
ದರ್ಶನದ ನಂತರ ಬಲಗಡೆಯ ಭಾಗಕ್ಕೆ ಬಂದರೆ ಕನ್ನಿಮೂಲ ಗಣಪತಿ ನಾಗರಾಜನಿಗೆ ನಮಸ್ಕರಿಸಿ ದೇವಾಲಯದ ಹಿಂಭಾಗದಿಂದ ಹೊರಬರುತ್ತಾರೆ. ಇರುಮುಡಿಯನ್ನು ಎತ್ತಿಕೊಂಡು ಅವರು ಮಂಜಳ್ ಮಾತಾ ಇರುವ ಆಲಯವಾದ ಮಾಳಿಗೆಪುರದತ್ತ ಹೊರಡುತ್ತಾರೆ. ಆದಿಪರಾಶಕ್ತಿಯ ಪ್ರತಿರೂಪವೆಂದು ಹೇಳುವ ಮಂಜಳ್ ಮಾತಾ ದೇವಾಲಯದ ಸುತ್ತಲೂ ಭಕ್ತರು ಅರಿಶಿನದ ಕುಡಿಯನ್ನು ಇಟ್ಟು ತೆಂಗಿನಕಾಯಿಯನ್ನು ಉರುಳಿಸಿ ಪೂಜಾ ವಿಧಿಗಳನ್ನು ನಡೆಸುತ್ತಾರೆ. ಮಂಜಳ್ ಮಾತಾ ದೇವಾಲಯದ ಸಮೀಪದಲ್ಲಿ ಒಂದು ನಾಗಪೀಠವಿದೆ. ಸರ್ಪದೋಷವಿರುವವರು ಅಲ್ಲಿರುವ ನಾಗದೇವತೆಗಳಿಗೆ ಅರಿಶಿನದ ಪುಡಿಯ ಅಭಿಷೇಕ ಮಾಡುತ್ತಾರೆ. ಹಾಗೆಯೇ ಮುಂದೆ ಬಂದರೆ ನವಗ್ರಹಗಳಿವೆ. ಅವುಗಳಿಗೆ ನಮಸ್ಕರಿಸಿ ಹಿಂದಿರುಗುತ್ತಾರೆ. ಈ ಪ್ರಾಕಾರದಲ್ಲಿ ವರದಪರೈರಟ್ಟು ಎಂಬ ಪೂಜೆ ವಿಶೇಷವಾದದ್ದು. ಶನಿಗ್ರಹ ದೋಷವಿರುವವರು ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ರೂಢಿ. ಕುರುಸ್ವಾಮಿಯ ಸಮ್ಮುಖದಲ್ಲಿ ಇರುಮುಡಿ ಕಾಯಿಯನ್ನು ಒಡೆದು ಎಲ್ಲರ ಇರುಮುಡಿ ತುಪ್ಪವನ್ನು ಶೇಖರಿಸುತ್ತಾರೆ. ಆ ಅಭಿಷೇಕ ತುಪ್ಪವನ್ನು ತೆಗೆದುಕೊಂಡು ಬಂದು ದೇವರ ದರ್ಶನದ ಸಾಲಿನಲ್ಲಿ ನಿಂತು ಅಯ್ಯಪ್ಪನಿಗೆ ಕೊಟ್ಟು ಅಭಿಷೇಕ ನಡೆಯುವ ಆ ಅದ್ಭುತವಾದ ದೃಶ್ಯವನ್ನು ನೋಡಿ ಆನಂದ ಪರವಶರಾಗುತ್ತಾರೆ. ತುಪ್ಪದ ಅಭಿಷೇಕ ಮುಗಿದ ಮೇಲೆ ಅವರು ತಂದಿದ್ದ ಪೂಜೆಯ ವಸ್ತುಗಳನ್ನು ದೇವಾಲಯದ ಪೆಟ್ಟಿಗೆಗೆ ಹಾಕುತ್ತಾರೆ. ಪೆಟ್ಟಿಗೆಗೆ ಮನೆಯವರು ಹಾಕಿದ ಅಕ್ಷತೆಯನ್ನು, ನಾಣ್ಯಗಳನ್ನು ಹುಂಡಿಗೆ ಹಾಕುತ್ತಾರೆ. ಪವಿತ್ರವಾದ ಆ ಅಕ್ಷತೆಯನ್ನು ಯಾರೂ ತುಳಿಯಬಾರದು ಎಂಬುದು ಬಹಳ ಮುಖ್ಯ ಅಂಶ. ಸಾನ್ನಿಧ್ಯದ ಅಡಿಭಾಗದಲ್ಲಿರುವ ವಾವತ್ತರೆ ಎಂಬ ವಾವಾರ್ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಈ ಕರ್ಪೂರ ಜ್ಯೋತಿ 18 ಮೆಟ್ಟಲುಗಳಿಗೆ ಬಲಭಾಗದಲ್ಲಿ ಯಾವಾಗಲೂ ಉರಿಯುತ್ತಿರುವ ಹೋಮಕುಂಡವಿರುತ್ತದೆ. ಈ ಜ್ಯೋತಿಗೆ ತುಪ್ಪ ತೆಗೆದ ತೆಂಗಿನಕಾಯಿ ಅಲ್ಲದೆ ತೆಂಗಿನಕಾಯಿಯ ಹೋಳುಗಳನ್ನು ಹಾಕಲಾಗುತ್ತದೆ. ಅದು ಉರಿದು ಭಸ್ಮವಾಗುತ್ತದೆ. ಜೀವನಾಡಿಯಾದ ತುಪ್ಪ ದೇವರಲ್ಲಿ ಕಲೆತು ದೇಹವಾದ ತೆಂಗಿನಕಾಯಿ ಅಯ್ಯಪ್ಪನ ವಿಭೂತಿಯ ಭಸ್ಮವಾಗುವುದೇ ಇದರ ತಾತ್ಪರ್ಯ. ಸನ್ನಿಧಿಯ ಹಿಂಭಾಗದಲ್ಲಿರುವ ಭಸ್ಮಕೊಳ ಬಹಳ ಪವಿತ್ರವಾದದ್ದು. ಶಬರಿಯು ಮೋಕ್ಷ ಹೊಂದಿದಾಗ ಉಂಟಾದ ವಿಭೂತಿ ಎಂದರೆ ಭಸ್ಮ ಈ ಕೊಳದಲ್ಲಿ ಸಂಗಮವಾದ್ದರಿಂದ ಇದನ್ನು ಭಸ್ಮಕೊಳ ಎಂದು ಕರೆಯಲಾಗುತ್ತದೆ. ಈ ಕೊಳದಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಶಬರಿಮಲೈ ಯಾತ್ರೆಯ ಗುರಿ ಸಂಪೂರ್ಣವಾಗುತ್ತದೆ. ಮಂಡಲ ಕಾಲದ ಎಲ್ಲ ದಿನಗಳು ದೇವಾಲಯವು ತೆರೆದಿದ್ದು ಅಯ್ಯಪ್ಪನು ದರ್ಶನ ಕೊಡುತ್ತಾನೆ. ಉತ್ಸವ ಕಾಲದಲ್ಲಿ ಸ್ವಾಮಿ ಧರಿಸುವ ಬಂಗಾರದ ಅಂಗಿ ಅರುಳುಳ್ ಪಾರ್ಥಸಾರಥಿ ದೇವಸ್ಥಾನದಿಂದ ಬರುತ್ತದೆ. ಈ ಅಂಗಿಯನ್ನು ತಿರುವಾಂಕೂರು ರಾಜನು ಚೈತ್ರ ದಿನಗಳಲ್ಲಿ ಮಾಡಿಸಿಕೊಟ್ಟಿರುವಂತಹದ್ದು. ಪಂಚವಾದ್ಯ ಮೊಳಗುವಾಗ ನಡೆಯುವ ಕಳಶಾಭಿಷೇಕ, ಪಳ್ಳಿವೇಟ್ಟೈ, ಅಲ್ಲಾಟ್ಟಿಲ್ ಇನ್ನಿತರ ಉತ್ಸವಗಳನ್ನು ನೋಡುವುದು ಕಣ್ಣುಗಳಿಗೆ ಹಬ್ಬ. ಮಂಡಲ ಪೂಜೆ ಕಾಲ ಮುಗಿದ ಮೇಲೆ ದೇವಾಲಯದ ಬಾಗಿಲು ಮುಚ್ಚುತ್ತಾರೆ. ಅಯ್ಯಪ್ಪನನ್ನು ಮಾತ್ರ ಏಕಾಂತದಲ್ಲಿರಿಸಿ ಎಲ್ಲರೂ ಬೆಟ್ಟದಿಂದ ಕೆಳಗಿಳಿಯುತ್ತಾರೆ. ಅಂದಿನಿಂದ 3 ಹಗಲು 2 ರಾತ್ರಿ ಕಳೆದ ನಂತರ ಮಕರಜ್ಯೋತಿ ಪೂಜೆಗಾಗಿ ಮತ್ತೆ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ. ದೇವರ ಸನ್ನಿಧಿ ಉತ್ಸವಾಚರಣೆಯಿಂದ ಮುಳುಗುತ್ತದೆ.
ಈಗ ಯಾತ್ರಿಕರು ಬರುವುದಕ್ಕೆ ದೊಡ್ಡಪಾದ ದಾರಿ ತೆರೆಯಲಾಗುತ್ತದೆ. ಮಂಡಲಾಭಿಷೇಕ ಕಾಲಕ್ಕಿಂತಲೂ ಮಕರಜ್ಯೋತಿ ಪೂಜೆಯ ಕಾಲದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಶಬರಿಮಲೆಗೆ ಬರುತ್ತಾರೆ. ಅದಕ್ಕೆ 2 ಕಾರಣಗಳಿವೆ. ಒಂದು, ಅಯ್ಯಪ್ಪನ ತಿರುವಾಭರಣ ದರ್ಶನ, ಮತ್ತೊಂದು ಪನ್ನಂಬಲ ಮೇಳೈನಲ್ಲಿ ಮಕರಜ್ಯೋತಿ ದರ್ಶನ. ಪಂದಳ ರಾಜನು ಅಯ್ಯಪ್ಪನ ಬಳಿ ಬೇಡಿಕೊಂಡಿದ್ದಕ್ಕೆ ಪ್ರತಿಯಾಗಿ ಪ್ರತಿ ವರ್ಷವೂ ಅವರು ಚಿಕ್ಕ ವಯಸ್ಸಿನಲ್ಲಿ ಧರಿಸಿದ ಆಭರಣಗಳು ಮಾರ್ಗಶಿರ 25ನೇ ದಿನ ಪಂದಳ ಅರಮನೆಯಿಂದ ಹೊರಡುತ್ತದೆ. ಶಬರಿಮಲೆಯತ್ತ ಹೆಚ್ಚು ಕಡಿಮೆ 90 ಕಿಲೋಮೀಟರ್ ಪ್ರಯಾಣ ಮಾಡುವ ಆಭರಣಗಳನ್ನು ಹಲವಾರು ಗುರುಗಳನ್ನು, ದೇವಸ್ಥಾನಗಳನ್ನು ದಾಟಿ ತೆಗೆದುಕೊಂಡು ಬರಲಾಗುತ್ತದೆ. ಆಭರಣಗಳನ್ನು ತೆಗೆದುಕೊಂಡು ಬಂದ ಆ ಆಭರಣ ಪೆಟ್ಟಿಗೆಯನ್ನು ಅನುಸರಿಸಿಕೊಂಡು ಒಂದು ಗರುಡ ಹಾರುತ್ತಾ ಬರುವುದನ್ನು ಕಾಣುವುದೇ ಒಂದು ವಿಶೇಷ. ಈ ಗರುಡ ಮೋಹಿನಿ ಅವತಾರ ತಾಳಿದ ಅಂಬಳಪೊಳೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದು ಏರಿಮಲೈ ದಾರಿಯಲ್ಲಿ ಹಾರಿ ಬಂದು ಪಂದಳವನ್ನು ಸೇರುತ್ತದೆ. ತಿರುವಾಭರಣ ಪೆಟ್ಟಿಗೆಗಳು ಹೊರಟು ಬರುವಾಗ ಅದರ ಮೇಲೆಯೇ ಸುತ್ತು ಹಾಕುತ್ತಾ ದೇವಾಲಯದವರೆಗೂ ಬರುತ್ತದೆ. ನಂತರ ತಿರುವಾಭರಣ ಮಕರಜ್ಯೋತಿ ಕಂಡ ಮೇಲೆ ತಿರುವಾಂಬಾಡಿ ಶ್ರೀಕೃಷ್ಣ ದೇವಾಲಯದ ಕೊಳದಲ್ಲಿ ಮುಳುಗಿ ಮಾಯವಾಗಿ ಮರೆಯಾಗುತ್ತದೆ. ದೈವಿಕ ಶಕ್ತಿ ಹೊಂದಿರುವ ಒಬ್ಬ ಋಷಿಯು ಇಲ್ಲಿಗೆ ಹೀಗೆ ಗರುಡನ ರೂಪದಲ್ಲಿ ಬರುತ್ತಾರೆ ಎಂಬುದು ಎಲ್ಲರ ನಂಬಿಕೆ. ಪುಷ್ಯದ ಮೊದಲನೆಯ ದಿನ ದೇವರ ಸನ್ನಿಧಿಗೆ ಬಂದು ಸೇರುವ ಆಭರಣ ಪೆಟ್ಟಿಗೆಗಳಿಗೆ ದೇವಾಲಯದ ವತಿಯಿಂದ ಗೌರವವನ್ನು ಸಲ್ಲಿಸಲಾಗುತ್ತದೆ. ಮೇಷಾಂತಿಯವರು, ತಂತ್ರಿಯವರು ಆ ಆಭರಣಗಳನ್ನು ಭಯಭಕ್ತಿಯಿಂದ ತೆಗೆದುಕೊಂಡು ಬಂದು ದೇವರಿಗೆ ಅಲಂಕಾರ ಮಾಡುತ್ತಾರೆ. ಪಂದಳದಿಂದ ಹೊರಬರುವ ಈ ಆಭರಣ ಪೆಟ್ಟಿಗೆಗೆ 3 ಸ್ಥಳಗಳಲ್ಲಿ ಮರ್ಯಾದೆ ಸಲ್ಲಿಸಲಾಗುತ್ತದೆ. ಮೊದಲು ನೆಲಕಲ್ಲಿನ ಶಿವನ ದೇವಾಲಯದಲ್ಲೂ, ನಂತರ ಪಂಪೆಯಲ್ಲೂ, ಕೊನೆಗೆ ಶಬರಿಮಲೈ ದೇವಾಲಯದಲ್ಲೂ ಮರ್ಯಾದೆಯನ್ನು ಸಲ್ಲಿಸಲಾಗುತ್ತದೆ. ಬಂಗಾರದ ಆಭರಣಗಳನ್ನು ಧರಿಸಿ ಪ್ರಜ್ವಲಿಸುವ ಅಯ್ಯಪ್ಪನು ಮುಂದೊಂದು ದಿನ ದೇವತೆಗಳಿಗೆ ಹೇಳಿದ ಹಾಗೆ ಮುಸ್ಸಂಜೆಯ ಸಮಯದಲ್ಲಿ ಪೊನ್ನಂಬಲ ಮೆಟ್ಟಿಯಲ್ಲಿ ಜ್ಯೋತಿಯ ರೂಪದಲ್ಲಿ ನಮಗೆ ದರ್ಶನ ಕೊಡುತ್ತಾನೆ. 3 ಬಾರಿ ದರ್ಶನ ಕೊಡುವ ಆ ಮುಕ್ಕಣ್ಣನ ಮಗನನ್ನು ಕಂಡು ಕೋಟ್ಯಂತರ ಜನ ಭಕ್ತರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ನಿರಂತರವಾಗಿ ಸುರಿಯುತ್ತದೆ. ಎರಡು 3 ದಿನಗಳ ನಂತರ ಕಡಪಾಭಿಷೇಕ, ಪಡಿಪೂಜೆ, ಕುರುದಿ ಪೂಜೆ ಮುಂತಾದ ಸಾಂಪ್ರದಾಯಿಕ ಪೂಜೆಗಳ ನಂತರ ಮಕರಜ್ಯೋತಿ ಪೂಜೆಯ ಕಾಲ ಸಂಪೂರ್ಣವಾಗುತ್ತದೆ. ಕೊನೆಯಲ್ಲಿ ಮುಖ್ಯವಾದ ಕಾರ್ಯಕ್ರಮ ರಾಜದರ್ಶನ. ಇದು ಪಂದಳ ವಂಶಾವಳಿಯಿಂದ ಬಂದ ಅಯ್ಯಪ್ಪನ ತಂದೆಯಂತಹ ಅರಸರು ಅಯ್ಯಪ್ಪನೊಡನೆ ಮಾತನಾಡಿ ಹಿಂದಿರುಗುವ ಕಾರ್ಯಕ್ರಮ. ಈ ದರ್ಶನಕ್ಕೆ ಜನಸಾಮಾನ್ಯರಿಗೆ ಅನುಮತಿಯಿಲ್ಲ. ಪಂದಳ ರಾಜ, ಮೇಢಶಾಂತಿ, ತಂತ್ರಿ ಈ 3 ಮಾತ್ರ ಈ ದರ್ಶನ ಪಡೆಯುತ್ತಾರೆ. ನಂತರ ಅಯ್ಯಪ್ಪನಿಗೆ ಭಸ್ಮಾಭಿಷೇಕ ಮಾಡಲಾಗುತ್ತದೆ. ಅಯ್ಯಪ್ಪನು ಬಲಕೈಯಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿ ದಂಡ ಹಿಡಿದುಕೊಂಡು ತಲೆಗೆ ಪೇಟ ಸುತ್ತಿಕೊಂಡು
ತಪಸ್ವಿಯ ರೂಪದಲ್ಲಿ ಏಕಾಂತ ದರ್ಶನವೀಯುತ್ತಿದ್ದಾನೆ. ಪಂಚಾದ್ರೀಶ್ವರಿ ಮಂಗಳಂ. ಬಂಗಾರದ ತಟ್ಟೆಯಲ್ಲಿ ಕರ್ಪೂರದ ಜ್ಯೋತಿ ಹಚ್ಚಿಸಿ ಆರತಿ ಬೆಳಗಿದ ನಂತರ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ. ಅಯ್ಯಪ್ಪನ ಈ ದಿವ್ಯ ದರ್ಶನ ಕೈಲಾಸ ದರ್ಶನಕ್ಕೆ ಸಮವಾದದ್ದು. ಆದ್ದರಿಂದ ಕೈಲಾಸನಾಥನೇ ಶಬರಿನಾಥ, ಶಬರಿವಾಸನೆ ಕೈಲಾಸವಾಸ ಎಂದು ಮನಸ್ಸು ಹೇಳುತ್ತದೆ. ಇಲ್ಲಿಗೆ ಒಬ್ಬ ಮನುಷ್ಯನ ಶುದ್ಧ ಬದ್ಧವಾದ ಶಬರಿಮಲೆಯ ಯಾತ್ರೆ, ಸಮ ಐಕ್ಯತೆಯನ್ನು ನಿರೂಪಿಸುವ ಶಬರಿಮಲೆ ಯಾತ್ರೆ, ಬೇಡಿದ ವರವನ್ನು ನೀಡುವ ಕಲಿಯುಗ ಸ್ವಾಮಿಯಾದ ಅಯ್ಯಪ್ಪನನ್ನು ಕಾಣುವ ಪುಣ್ಯ ಯಾತ್ರೆಯನ್ನು ನಾವು ಮಾಡೋಣ, ಮಾಡುತ್ತಲೇ ಇರೋಣ, ಸುಖ ಶಾಂತಿಯನ್ನು ಹೊಂದೋಣ. ಓಂ ಸ್ವಾಮಿಯೇ ಶರಣಂ ಅಯ್ಯಪ್ಪ. ಪಂಚಾಸ್ತ್ರೋಪಮ ಮಂಗಳಂ. ಶ್ರುತಿಸಿರೋಲಂಕಾರ ಸನ್ಮಂಗಳಂ. ಓ